ದೇಶಕ್ಕೆ ಸಂವಿಧಾನ ಕೊಡೋ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿದ್ರೆ ಅವ್ರ ಜನಕ್ಕೆ ಮುಖ್ಯಮಂತ್ರಿ ಮಾಡೋ ಶಕ್ತಿ ಇಲ್ವೇನ್ರಿ? ಹುಚ್ಚನ ಮಕ್ಕಳು ಯಾರ್ರಿ ಇದು ವಾದ ಮಾಡೋರು? ಹಾಂ, ಪ್ರಪಂಚದಲ್ಲೇ ಇಲ್ಲದೆ ಇರ್ತಕ್ಕಂಥ ಸಂವಿಧಾನ ಇವತ್ತು ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂಥದ್ದು. ನೀವು ಓದಿ ಅದನ್ನು ಪೂರ ಅಂಥ ಸಂವಿಧಾನ ಕೊಡೋ ಶಕ್ತಿ ಇರ್ಬೇಕಾದ್ರೆ 5 ವರ್ಷ ಜುಜುಬಿ ಸರ್ಕಾರ ನಡೆಸೋ ಶಕ್ತಿ ಇಲ್ಲವೇ ಇದೆ. ಯಾಕೆ ಮಾಡ್ತಾಯಿಲ್ಲ ಅಂದರೆ ಎಲ್ಲಿ ದಲಿತರು ಮುಂದೆ ಬಂದುಬಿಡ್ತಾರೋ. ಹಿಂದೆ ಕಾಲ ಇತ್ತು, ಮಟ್ಕೆ ಕಟ್ಕೊಂಡು ತಿರುಗಬೇಕಾಗಿತ್ತು, ಎದೆ ಮೇಲೆ ಉಗಿಯಂಗಿರಲಿಲ್ಲ, ಹಿಂದುಗಡೆ ಪರಕೆ ಕಟ್ಕೊಂಡು ತಿರುಗಬೇಕಾಗಿತ್ತು. ಅದನ್ನು ನಮಗೆಲ್ಲಿ ಕಟ್ಟಿಬಿಡ್ತಾರೋ ಅಂತ ಹೆದರಿಕೆ ಇದೆ ಅವರಿಗೆ. ಹಾಗಾಗಿ ಈ ಸಮಾಜದ ಜನರನ್ನು ಯಾವುದೇ ಉನ್ನತವಾದಂಥ ಜಾಗದಲ್ಲಿ ಕೂರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗಿನ ಈ ದಿನದ ಬೆಳವಣಿಗೆ ನಿಮ್ಮ ಪ್ರಕಾರ, ನೀವು ಸಕ್ರಿಯ ರಾಜಕಾರಣದಲ್ಲಿ ಹಿರಿಯ ರಾಜಕಾರಣಿ, ದಲಿತರಲ್ಲಿ ಯಾರು ಸಿ ಎಂ ಅಂತ ನಿಮ್ಗೆ ಅನಿಸುತ್ತೆ? ಯಾರೇ ಆಗಲಿ ಎಲ್ಲರೂ ಎಸ್, ಒಬ್ಬ ದಲಿತರನ್ನು ಅಲ್ಲಿ ಕೂರ್ಬೇಕು ಸಿ ಎಮ್ ಆಗಿ. ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ದಲಿತರು ಮುಸ್ಲಿಮ್ ಸೇರಿದ್ರೆ 45% ಆಗತ್ತೆ, OBC ಸೇರಿದ್ರೆ ನಾವು 85% ಆಗ್ತೀವಿ. ಇವತ್ತು ಆ ಕೆಲಸವನ್ನು ಕರ್ನಾಟಕದಲ್ಲಿ ನಾವು ಶುರು ಮಾಡಿದ್ದೀವಿ. ದುರ್ದೈವ, ದಲಿತರೆಲ್ಲ ಒಗ್ಗಟ್ಟು ಬರಬೇಕು, ಒಗ್ಗಟ್ಟಿಲ್ಲ. ದಲಿತರನ್ನು ಒಡೆಯೋಕ್ಕೆ ಪ್ರಯತ್ನ ಪಡ್ತಾರೆ, ಎಡಗೈ ಬಲಗೈ ಬೋಯಿ ಬಂಜಾರ ಅಂಥೇಳಿ. ಇದನ್ನೆಲ್ಲ ಬದಿಗೆಟ್ಟು ನಾವೆಲ್ಲ ಶೋಷಿತ ಸಮುದಾಯದವ್ರು ಒಂದು, ನಾವಿದನ್ನು ಪಡಿತೇವೆ, ನನಗೆ ಸಿಗದೇ ಇದ್ರೂ ಚಿಂತೆ ಇಲ್ಲ, ನನ್ನ ಸಮಾಜ ಸಿಗಲಿ ಅನ್ನಕ್ಕಂಥ ಪರಿಕಲ್ಪನೆ ಯಾವತ್ತು ದಲಿತರಲ್ಲಿ ಬರುತ್ತೋ ಆವತ್ತು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿಗೆ ಬಂದಿದೆ ಅಂತ ತಿಳ್ಕೊತೀವಿ ನಾವು.